ಇನ್ನು ಕಾವೇರಿ ಕಿಚ್ಚು ಜನನಾಯಕನ್ ಚಿತ್ರದ ಮೇಲೂ ಕೂಡ ಆಕ್ರೋಶ ವ್ಯಕ್ತ ಆಗೋಗ್ ಮಾಡಿದೆ. ಹಾಗಾಗಿ ಬೆಂಗಳೂರಿನ ಥಿಯೇಟರ್ಗಳಿಂದ ಸಿನಿಮಾ ಎತ್ತಂಗಡಿ. ಕೆಲ ಥಿಯೇಟರ್ಗಳಲ್ಲಿ ಜನನಾಯಕನ್ ಚಿತ್ರ ಪ್ರದರ್ಶನಕ್ಕೆ ಕೊಕ್, ಊರ್ವಶಿ, ಪೂರ್ಣಿಮಾ ಥಿಯೇಟರ್ಗಳಲ್ಲಿ ಶೋ ರದ್ದಾಗಿದೆ. ಇವತ್ತು ಬೆಳಿಗ್ಗೆಯಿಂದಲೇ ಜನನಾಯಕನ್ ಶೋ ರದ್ದು ಮಾಡಿದ್ದಾರೆ. ಥಿಯೇಟರ್ಗೆ ಕರವೇ ಎಚ್ಚರಿಕೆ ಕೊಡ್ತು. ಬೆಳಿಗ್ಗೆ ಥಿಯೇಟರ್ ಮುಂದೆ ಅಳವಡಿಸಿದಂತಹ ಪೋಸ್ಟರ್ಗಳನ್ನು ತೆರವು ಮಾಡಲಾಯಿತು. ಸಿಂಗಲ್ ಥಿಯೇಟರ್ಗಳಲ್ಲಿ ಸಿನಿಮಾ ಪ್ರದರ್ಶನ ರದ್ದಾಗಿದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಪ್ರದರ್ಶನ ಮುಂದುವರೆದಿದ್ರೂ ಕೂಡ ನೋಡಿ, ಅಲ್ಲಿ ನೋಡ್ತಾ ಇದ್ದೀವಿ, ಪೋಸ್ಟರ್ಗಳನ್ನು ಕೆಳಗಿಳಿಸ್ತಾ ಇದ್ದಾರೆ. ಬೆಂಗಳೂರಿನ ಪ್ರಮುಖ ಥಿಯೇಟರ್ಗಳಿಂದ ಸಿನಿಮಾ ಎತ್ತಂಗಡಿ. ಜನನಾಯಕನ್ ಚಿತ್ರದ ಮೇಲೂ ಕೂಡ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ ಬೆನ್ನಲ್ಲೇ ಬೆಂಗಳೂರಿನ ಥಿಯೇಟರ್ಗಳಿಂದ ಸಿನಿಮಾ ಎತ್ತಂಗಡಿ ಆಗಿದೆ. ನಾವು ಪ್ರತಿನಿಧಿ ಮಂಗಳ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಗಳ, ಕಾವೇರಿ ಕಿಚ್ಚು ಬಹಳ ಜೋರಾಗಿದೆ. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಆಶಯ ಇತ್ತು, ಪ್ರಾಧಿಕಾರ ಆದರೂ ನಮ್ಮ ಅಳಲೇನು ಅನ್ನೋದನ್ನ ಅರ್ಥಕೊಳ್ಳುತ್ತೆ ಅಂತ. ಆದರೆ ನೀರು ಬಿಡಿ ಅಂತ ಹೇಳಿದ್ರಿಂದಾಗಿ ಇನ್ನಷ್ಟು ಜೋರಾಗಿದೆ. ಅದು ನೇರವಾಗಿ ಈಗ ವಿಜಯ್ ನಟನೆಯ ಜನನಾಯಕನ್ ಚಿತ್ರದ ಮೇಲೆ ತೋರ್ತಾ ಇದೆಯಾ? ಎಲ್ಲೆಲ್ಲಿ ಪ್ರದರ್ಶನ ಆಗ್ತಾ ಇತ್ತು, ಈಗ ಎಲ್ಲೆಲ್ಲಿ ರದ್ದಾಗಿದೆ? ಪ್ರತಿಮಾ, ಕರ್ನಾಟಕದಾದ್ಯಂತ ಕಾವೇರಿ ಪ್ರತಿಭಟನೆಯ ಕಾವು ಜೋರಾಗಿರುವಂಥದ್ದು. ಈ ಒಂದು ಬಿಸಿ ಇದೀಗ ತಮಿಳುನಾಡಿನ ಸಿಎಂ ಜೊತೆಗೆ ನಟ ವಿಜಯ್ ದಳಪತಿ ಸಿನಿಮಾ ಜನನಾಯಕನ್ಗೂ ಕೂಡ ತಟ್ಟಿರುವಂಥದ್ದು. ಸೊ ನಾನೀಗ ಪೂರ್ಣಿಮಾ ಥಿಯೇಟರ್ ಬಳಿ ಇದ್ದೀನಿ. ಸೊ ಪೂರ್ಣಿಮಾ ಥಿಯೇಟರು ಮತ್ತು ಊರ್ವಶಿ ಥಿಯೇಟರ್ ಬೆಂಗಳೂರಿನ ತಮಿಳ್ ಸೆಂಟರ್ ಥಿಯೇಟರ್ಗಳು ಅಂತಲೇ ಹೇಳ್ಬೋದು. ಇಲ್ಲಿ ತುಂಬಾ ಅದ್ದೂರಿಯಾಗಿ 23ರಂದು ಈ ಸಿನಿಮಾ ರಿಲೀಸ್ ಆಗಿತ್ತು. ಇಡೀ ಥಿಯೇಟರ್ನ ಈ ಒಂದು ಸಿನಿಮಾದ ಬ್ಯಾನರ್ಗಳಿಂದ ಅಲಂಕಾರ ಮಾಡಲಾಗಿತ್ತು. ಎಲ್ಲಿ ನೋಡಿದ್ರು ವಿಜಯ್ ಅವರ ಜನನಾಯಕನ ಪೋಸ್ಟರ್ಗಳು ಮತ್ತು ಹೋರ್ಡಿಂಗ್ಸ್ಗಳೇ ಕಾಣ್ತಾ ಇದ್ವು. ಸಿನಿಮಾ ಕೂಡ ಇಲ್ಲಿ ಚೆನ್ನಾಗಿ ಪ್ರದರ್ಶನ ಕಾಣ್ತಾ ಇತ್ತು. ಮಿಕ್ಸ್ಡ್ ರೆಸ್ಪಾನ್ಸ್ ಗಳಿಸ್ಕೊಂಡಿದ್ರು ಸಹ. ಸೊ ಜನ ಬಂದು ಥಿಯೇಟರ್ಗೆ ನೋಡ್ತಾ ಇದ್ರು. ಆದರೆ ಯಾವಾಗ ಕಾವೇರಿ ಪ್ರತಿಭಟನಾ ಕಾವು ಜೋರಾಯಿತು, ಬೇರೆ ಜಿಲ್ಲೆಗಳಲ್ಲಿ ಯಾವಾಗ ಜನನಾಯಕನ್ ಸಿನಿಮಾ ತೆರವುಗೊಳಿಸಬೇಕು ಅಂತ ರೈತರು ಮತ್ತೆ ಕನ್ನಡ ಪರ ಹೋರಾಟಗಾರರು ಒಂದಷ್ಟು ಹೋರಾಟವನ್ನ ಮಾಡಿದ್ರು, ಆಗ ಬೆಂಗಳೂರಿನಲ್ಲೂ ಕೂಡ ಥಿಯೇಟರ್ ಮಾಲೀಕರು ಜೊತೆಗೆ ಒಂದಷ್ಟು ಅಲರ್ಟ್ ಆಗಿರುವಂಥದ್ದು. ಎಲ್ಲರೂ ಕೂಡ ಇವತ್ತು ಬೆಳಗ್ಗೆನೆ ಈ ಸಿನಿಮಾದ ಪ್ರದರ್ಶನವನ್ನ ರದ್ದು ಮಾಡಿರುವಂಥದ್ದು. ಪಕ್ಕದಲ್ಲಿರೋ ಊರ್ವಶಿ ಥಿಯೇಟರ್ ಜೊತೆಗೆ ಪೂರ್ಣಿಮಾ ಥಿಯೇಟರ್ ಬೆಳಗ್ಗೆ ಕೂಡ ಇಲ್ಲಿ ಕನ್ನಡ ಪರ ಹೋರಾಟಗಾರರು ಬಂದು ಥಿಯೇಟರ್ನವ್ರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿರುವಂಥದ್ದು. ಸೊ ಅದಾದ ನಂತರ ಇಲ್ಲಿನ ಏನು ಸಿಬ್ಬಂದಿ ಇರ್ತಾರೆ, ಥಿಯೇಟರ್ ಸಿಬ್ಬಂದಿ ಜೊತೆಗೆ ಪೊಲೀಸರು ಇಬ್ಬರು ಸೇರಿ ಈ ಒಂದು ಥಿಯೇಟರ್ನಲ್ಲಿ ಇಲ್ಲಿರೋ ಫುಲ್ ಯಾವೆಲ್ಲ ಪೋಸ್ಟರ್ಸ್ ಇತ್ತೋ ಆ ಎಲ್ಲ ಪೋಸ್ಟರ್ನ ತೆರವುಗೊಳಿಸಿ ಸಿನಿಮಾ ಪ್ರದರ್ಶನವನ್ನು ರದ್ದುಗೊಳಿಸಿ ಇಲ್ಲಿಗ ಒಂದು ಇಂಗ್ಲಿಷ್ ಪಿಕ್ಚರ್ ಪ್ರದರ್ಶನ ಮಾಡ್ತಿರುವಂಥದ್ದು. ನೀವೀಗ ಪೊಲೀಸರನ್ನ ಕೂಡ ನೋಡ್ಬೋದು. ಅವರು ಕೂಡ ಅಂದರೆ ಇಲ್ಲಿ ಯಾವುದೇ ರೀತಿ ನೆಕ್ಸ್ಟ್ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇಲ್ಲೇ ಅವರು ಕೂಡ ಪೊಲೀಸರು ಇರೋವಂಥದ್ದು. ಸೊ ಇದು ಕೇವಲ ತಮಿಳ್ ಸೆಂಟರ್ ಥಿಯೇಟರ್ಗಳಿಗೆ ಸೀಮಿತ ಆಯ್ತಾ ಅನ್ನೋ ಕೂಡ ಒಂದು ಇದು ಬರುತ್ತೆ ಪ್ರತಿಮಾ. ಯಾಕಂದರೆ ಊರ್ವಶಿ ಥಿಯೇಟರ್ ಮತ್ತು ಪೂರ್ಣಿಮಾ ಥಿಯೇಟರಲ್ಲಿ ಮಾತ್ರ ಸಿನಿಮಾ ಪ್ರದರ್ಶನ ಆಗ್ತಾ ಇಲ್ಲ, ಸಿನಿಮಾದ ಪೋಸ್ಟರ್ಸ್ ಕೂಡ ಇಲ್ಲ. ಆದರೆ ನಾವು ಈಗ ಬುಕ್ ಮೈ ಶೋನಲ್ಲಿ ತೆಗೆದು ನೋಡಿದ್ರೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ಸಿನಿಮಾ ಪ್ರದರ್ಶನ ಆಗ್ತಾ ಇದೆ. ಈ ಸಿನಿಮಾ ಸುಮಾರು 225ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು. ಅಂದರೆ 50 ಮಲ್ಟಿಪ್ಲೆಕ್ಸ್ಗಳಲ್ಲಿ ಜೊತೆಗೆ 75ಕ್ಕೂ ಹೆಚ್ಚು ಸಿಂಗಲ್ ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿತ್ತು. ಸೊ ನಾವು ಬುಕ್ ಮೈ ಶೋನಲ್ಲಿ ನೋಡಿದಾಗ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ಸಿನಿಮಾ ಆಸ್ ಇಟ್ ಈಸ್ ಪ್ರದರ್ಶನ ಆಗ್ತಾ ಇದೆ. ಜೊತೆಗೆ ಅಂಜನ್ ಥಿಯೇಟರ್ ಆಗಿರ್ಬೋದು, ಜೊತೆಗೆ ಶ್ರೀನಿವಾಸ ಥಿಯೇಟರ್ ಆಗಿರ್ಬೋದು, ಪದ್ಮನಾಭ ನಗರದಲ್ಲಿ ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಈ ಒಂದು ಸಿನಿಮಾ ಪ್ರದರ್ಶನ ಆಗ್ತಿರೋವಂಥದ್ದು. ಜೊತೆಗೆ ಲೂಲು ಮಾಲ್, ಮಂತ್ರಿ ಮಾಲ್, ಗ್ಲೋಬಲ್ ಮಾಲ್, ಓರಿಯನ್ ಮಾಲ್ ಸೇರಿದಂತೆ ಆಲ್ಮೋಸ್ಟ್ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಈ ಸಿನಿಮಾ ಪ್ರದರ್ಶನ ಆಗ್ತಿದೆ. ಅಂದರೆ ಕನ್ನಡ ಪರ ಹೋರಾಟಗಾರರ ಹೋರಾಟ ಜಸ್ಟ್ ಸಿಂಗಲ್ ಥಿಯೇಟರ್ಗಳಿಗೆ ಅಷ್ಟೇನಾ, ಅದರ್ವೈಸ್ ಏನು ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಜನನಾಯಕನ್ ಸಿನಿಮಾ ಏನು ಪ್ರದರ್ಶನ ಆಗ್ತಾ ಇದೆ ಅದನ್ನ ನಿಲ್ಲಿಸ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಒಟ್ಟಲ್ಲಿ ಕಾವೇರಿ ಕಿಚ್ಚು ಏನಿದೆ ಅದು ಜನನಾಯಕನ್ ಸಿನಿಮಾನ ಎತ್ತಂಗಡಿ ಮಾಡಲಾಗಿದೆ ಥಿಯೇಟರ್ಗಳಿಂದ. ಪ್ರತಿಮಾ, ಥ್ಯಾಂಕ್ ಯು ಮಂಗಳ. ಎಸ್, ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಹಲವು ಕಡೆಗಳಲ್ಲಿ ಇದೇ ರೀತಿಯಲ್ಲಿ ಸಿನಿಮಾ ಎತ್ತಂಗಡಿ ಆಗಿರುವಂತಹ ದೃಶ್ಯ ಕಂಡು ಬರ್ತಾ ಇರುವಂಥದ್ದು. ಚಾಮರಾಜನಗರದಲ್ಲೂ ಕೂಡ ಜನನಾಯಕನ್ ವಿರುದ್ಧ ಆಕ್ರೋಶ ವ್ಯಕ್ತ ಆಯಿತು. ಕೆಲ ಥಿಯೇಟರ್ಗಳಿಂದ ಈಗ ಜನನಾಯಕನಿಗೆ ಕೊಕ್ ಕೊಡಲಾಗಿದೆ. ಪ್ರತಿನಿಧಿ ಮಂಗಳ ವಿವರಿಸ್ತಾ ಇದ್ರು. ಬೆಂಗಳೂರಿನಲ್ಲಂತೂ ಕೆಲವು ಸಿಂಗಲ್ ಥಿಯೇಟರ್ಗಳಲ್ಲಿ ಇದ್ದಂತಹ ಪೋಸ್ಟ್ಗಳನ್ನು ಹರಿದು ಹಾಕಿದ್ರು. ಅದಾಗ್ತಾ ಇದ್ದಂತೆ ತಕ್ಷಣವೇ ಎಚ್ಚೆತ್ತುಕೊಂಡಂತಹ ಥಿಯೇಟರ್ ಮಾಲೀಕರು ಆ ಶೋ ಅನ್ನು ರದ್ದುಗೊಳಿಸಿದ್ದಾರೆ. ಆದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಂದಿನಂತೆ ಚಿತ್ರ ಪ್ರದರ್ಶನ ಆಗ್ತಾ ಇದೆ. ಅಂದರೆ ಇದು ಕೇವಲ ಸೆಲೆಕ್ಟಿವ್ ಆಗಿ ಕೆಲವು ಕಡೆಗಳಲ್ಲಿ ಮಾತ್ರ ಇದಕ್ಕೆ ಎಫೆಕ್ಟ್ ಆಗಿತ್ತಾ? ಯಾಕಂದರೆ ಕಾವೇರಿ ಕಿಚ್ಚು ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿದೆ. ಬರೀ ಎಲ್ಲೆಲ್ಲಿ ಕಾವೇರಿ ನೀರಿನ ಬಳಕೆಯಾಗುತ್ತೋ, ಅಂದರೆ ಪ್ರಮುಖವಾಗಿ ಕಾವೇರಿ ನೀರನ್ನು ಬೆಂಗಳೂರಷ್ಟೇ ಅಲ್ಲ, ಮಂಡ್ಯ, ಮೈಸೂರು, ಹಾಸನದಲ್ಲೂ ಕೂಡ ಬಳಕೆ ಮಾಡಲಾಗುತ್ತೆ. ಚಾಮರಾಜನಗರದಲ್ಲೂ ಕೂಡ ಜನನಾಯಕನ ವಿರುದ್ಧ ಆಕ್ರೋಶ ವ್ಯಕ್ತ ಆಗಿದೆ. ತಮಿಳುನಾಡಿನ ಹೀರೋ ಕರ್ನಾಟಕಕ್ಕೆ ವಿಲನ್ ಅಂತ ಹೇಳಿ ಬಸವೇಶ್ವರ ಥಿಯೇಟರ್ ಮುಂದೆ ರೈತರು ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ. ಸಿಎಂ ವಿಜಯ್ ಭಾವಚಿತ್ರವನ್ನು ಹರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿತ್ರದ ಪೋಸ್ಟರ್ಗಳನ್ನು ಹರಿದು ಹಾಕಿದ್ದಾರೆ. ಈ
ಪೋಸ್ಟರ್ ಹಾಗೂ ಭಾವಚಿತ್ರ ಹರಿಯುವಂಥ ಸಂದರ್ಭದಲ್ಲಿ ಕೊಂಚ ಜಟಾಪಟಿ ಕೂಡ ಆಯಿತು. ಪೊಲೀಸರು ಮತ್ತು ರೈತರ ನಡುವೆ ನೂಕಾಟ ತಳ್ಳಾಟ ಆಗಿದೆ. ಚಿತ್ರ ಪ್ರದರ್ಶನಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿ ಹೋರಾಟಗಾರರು ಪಟ್ಟೆ ಹಿಡಿದರು. ಪೋಸ್ಟರ್ಗಳನ್ನು ಹರಿದು ಹಾಕಿದ್ದಾರೆ. ರಾಜ್ಯದ ಹಲವು ಕಡೆಗಳಲ್ಲಿ ಈ ರೀತಿ ಜನನಾಯಕನ್ ಚಿತ್ರದ ವಿರುದ್ಧ ಕೂಡ ಹೋರಾಟಗಾರರ ಆಕ್ರೋಶ ವ್ಯಕ್ತ ಆಗಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಬೆಂಗಳೂರು, ಚಾಮರಾಜನಗರ, ಮಂಡ್ಯ ಮೂರೂ ಕಡೆಗಳಲ್ಲೂ ಕೂಡ ಜನನಾಯಕನ್ ಚಿತ್ರದ ವಿರುದ್ಧ ಪೋಸ್ಟರ್ ಹರಿದು ಹೋರಾಟಗಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಈಗಾಗಲೇ ಹಲವು ಕಡೆಗಳಲ್ಲಿ ಸಿಂಗಲ್ ಥಿಯೇಟರ್ನಲ್ಲಿ ಶೋ ಕೂಡ ರದ್ದಾಗಿದೆ. ಹಾಗಂತ ಮಲ್ಟಿಪ್ಲೆಕ್ಸ್ಗಳಲ್ಲಿ ಶೋ ಮುಂದುವರಿತಾ ಇದೆ. ಹೋರಾಟಗಾರರು ಎಲ್ಲೆಲ್ಲ ಹೋಗಿ ಅಲ್ಲಿ ಪೋಸ್ಟರ್ಗಳನ್ನು ಹರಿದು ಹಾಕಿದ್ರು, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದಾಗ್ತಾ ಇದ್ದಂತೆ ಎಚ್ಚೆತ್ತಂತಹ ಆ ಥಿಯೇಟರ್ಗಳ ಮಾಲೀಕರು ಶೋ ರದ್ದುಗೊಳಿಸಿದ್ದಾರೆ. ಜೊತೆಗೆ ಅಲ್ಲಿ ಭದ್ರತೆಯನ್ನು ಕೂಡ ನೀಡಲಾಗಿದೆ. ಇನ್ನು ಚಾಮರಾಜನಗರ ಚಿತ್ರಣ ನೋಡ್ತಾ ಇದ್ದೀವಿ, ಅಲ್ಲಿ ಪೋಸ್ಟರ್ಗಳನ್ನು ಹರಿತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕೊಂಚ ಜಟಾಪಟಿ ಕೂಡ ಆಯಿತು.